ಭಾರತೀಯ ಜನತಾ ಪಕ್ಷದವರು 16 ಜನ ಒಟ್ಟು 30 ಜನ ಐವನ್ ಡಿಸೋಜ ಅವರು ವಂದನಾ ನಿರ್ಣಯವನ್ನು ಘೋಷಿಸಿದರು. ರಮೇಶ್ ಬಾಬು ಅವರು ಅನುಮೋದನೆಯನ್ನು ಮಾಡಿದ್ದಾರೆ. ಮೊದಲಿಗೆ ನಾನು ಐವನ್ ಡಿಸೋಜ ಅವರಿಗೆ, ರಮೇಶ್ ಬಾಬು ಅವರಿಗೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಜೊತೆಗೆ ನಾರಾಯಣ ಸ್ವಾಮಿ ಆದಿಯಾಗಿ 16 ಜನ ಮಾತನಾಡಿದ್ದಾರೆ ಚರ್ಚೆಯಲ್ಲಿ. ಅವ್ರಿಗೂ ಕೂಡ ಎಲ್ಲರಿಗೂ ಕೂಡ ನಮ್ಮ ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು ಅವರಿಬ್ಬರಿಗೂ ಭಾಳ ಹಿಂಸೆ ಕೊಟ್ಟಾರ. ನಾನು ಭಾಳ ಹಿಂಸೆ ಕೊಟ್ಟಾರ. ನಮ್ಮನ್ನೇ ಹಿಂಸೆ ಕೊಡಲ್ಲ ನಾವು. ನಿನ್ಮೇಲೆ ಬಹಳ ಪ್ರೀತಿಯಿಂದ ಮಾತಾಡಿರುತ್ತೆ. ನಾರಾಯಣ ಸ್ವಾಮಿ ಅವರು ಯಾವಾಗ ಹಿಂಸೆ ಕೊಡಲ್ಲ, ಅದ್ರ ಮಾತಲ್ಲಿ ಕಿವಿ ತಕ್ಕಂಥದ್ದು ಕೆಲಸ ಮಾಡ್ತೀವಿ. ನಾನು ಹೇಳ್ತೀನಪ್ಪ, ಅವಾಗ ಮೊದಲಿಗೆ ಅವಾಗ ಹೀಗೆಲ್ಲ ನೀನೇ ಕಲ್ತ್ಕೊಂಡಿರೋದು. ಒಟ್ಟಿಗೆ ಈ ಕಡೆ ಇದ್ರು ಆ ಕಡೆ ಇದ್ರು ಕಲ್ತ್ಕೊಂಡಿರೋದಂತೂ ನಿಜ ಸತ್ಯ.